ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿಗೆ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಲಿ, ಗುಡ್ ಮಾರ್ಕ್ಸ್ನ ಸ್ಕೋರ್ ಮಾಡಲಿ ಅನ್ನೋ ಕಾರಣಕ್ಕೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿಂದ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದರು. ಅದರಲ್ಲಿ ಮಾಡೆಲ್ ಪೇಪರ್ 1 ಎಕನಾಮಿಕ್ಸ್ ಸೆಕೆಂಡ್ PUC, ಅದಕ್ಕೆ ಆನ್ಸರ್ನ ಇವಾಗ ಹೇಳ್ತಾ ಇದ್ದೀನಿ. ಕನ್ನಡ ಮೀಡಿಯಮ್ಗೆ ಆಲ್ರೆಡಿ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಮುಗಿದ ನಂತರ ಮಾಡೆಲ್ ಪೇಪರ್ 2 ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತೀನಿ. ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲೇಬೇಕು ಅನ್ನೋದಿದ್ದರೆ ಈ 3 ಮಾಡೆಲ್ ಪೇಪರಲ್ಲಿರುವಂಥ ಕ್ವಶನ್ಸ್ಗಳಿಗೆ ನೀವು ಪರ್ಟಿಕ್ಯುಲರ್ ಆಗಿ ರೆಡಿ ಆಗಲೇಬೇಕಾಗತ್ತೆ. ರೀಸನ್, ಇಲ್ಲಿರುವ ಎಲ್ಲ ಕ್ವಶನ್ಸು ಕೂಡ ತುಂಬಾ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಈ ಮಾಡೆಲ್ ಪೇಪರ್ ಬೇಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಪ್ರಿಪೇರ್ ಆಗಬೇಕಾಗತ್ತೆ. ಇದರಲ್ಲಿರುವ ಕ್ವಶನ್ಸ್ಗಳನ್ನ ನೆಗ್ಲೆಕ್ಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದಕ್ಕೆ ಆಲ್ರೆಡಿ ನಿಮಗೆ ಐಡಿಯಾ ಗೊತ್ತಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡು, 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು. ಹಿಯರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ ಈಸಿಯಾಗಿ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಕಡಿಮೆ ಕ್ವಶನ್ಸ್ಗಳಿರುತ್ತೆ, ಅದನ್ನು ನೀವು ಪ್ರಿಪೇರ್ ಆಗಿದ್ದೇ ಆದರೆ ಅದರಲ್ಲಿ 3 ಕ್ವಶನ್ಸ್ ಏನು ಕೊಟ್ಟಿರ್ತಾರೆ ಅದರಲ್ಲಿ 2 ಕ್ವಶನ್ಸಿಗೆ ಈಸಿಯಾಗಿ ಆನ್ಸರ್ನ ಮಾಡಿ 10 ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಎವ್ರಿ ಚಾಪ್ಟರ್ ಎಂಡ್ ಕೂಡ ನಿಮಗೆ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ ಯಾವ ರೀತಿ ಓದ್ಕೊಳ್ಬೇಕು ಅನ್ನುವಂಥ ಸೋರ್ಸ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಚಾನಲಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಚಾಪ್ಟರಿನ, ನೀವೇನು ಕಾಮರ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸ್ ಇದ್ದೀರಿ, ಪ್ರತಿಯೊಂದು ಸಬ್ಜೆಕ್ಟಿನ ಪ್ರತಿಯೊಂದು ಚಾಪ್ಟರ್ ಓರಿಯೆಂಟೆಡ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ವಾಚ್ ಮಾಡಬೇಕು. ಅದೇ ರೀತಿಯಾಗಿ 2024-25 ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದರೆ 2024, 2023, 2022 ಕಂಟಿನ್ಯೂಸ್ ಆಗಿ ಈ 3 ಇಯರ್ಸ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸು, ಸ್ಟೇಟ್ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್, ಅದರಲ್ಲಿ ಏನಿದೆ ಕ್ವಶನ್ಸು ಅದಕ್ಕೆ ರೆಡಿಯಾಗಿ ಔಟ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬಹುದು ಮಕ್ಕಳೇ. ಓಕೆನಾ? ಇಲ್ಲಿ ಪಾರ್ಟ್ ಎಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದರೆ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಹಿಯರ್ ಚಾಪ್ಟರ್ 1ನಲ್ಲಿ, ಪಾರ್ಟ್ 1ನ ಚಾಪ್ಟರ್ 1ನಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ. Traditionally, the subject matter of economics has been studied under the following broad branches ಅಂತ ಇದೆ. ನಾವು ಸೆಕೆಂಡ್ PUC ಎಕನಾಮಿಕ್ಸನ್ನು ಮೇಯ್ನ್ ಆಗಿ 2 ಕೆಟಗರೀಸಲ್ಲಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಒನ್ ಮೈಕ್ರೋ ಎಕನಾಮಿಕ್ಸ್, ಸೆಕೆಂಡ್ ಒನ್ ಮ್ಯಾಕ್ರೋ ಎಕನಾಮಿಕ್ಸ್. ಹಾಗಾಗಿ 2 ಬ್ರಾಡ್ ಬ್ರಾಂಚಸ್ ಯಾವುದು ಅಂತ ಹೇಳಿದ್ರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಆಗಿರುತ್ತೆ. ಸೆಕೆಂಡ್ ಒನ್ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ಆನ್ಸರ್ ರ್ಯಾಂಕ್ಸ್. Next one, all the laborers who are ready to work will find employment and all the factories will be working at their full capacity. This school of thought is known as classical thought. The value of GDP at the current prevailing price is answer nominal GDP. Fifth one, the tax which acts as an automatic stabilizer, answer proportional income tax. ನೆಕ್ಸ್ಟ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. 5 ಕ್ವಶನ್ಸ್ ಇರುತ್ತೆ, ಬ್ರಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ಸ್ನ ಡ್ಯಾಶಲ್ಲಿ ಫಿಲ್ ಅಪ್ ಮಾಡಬೇಕು ಮಕ್ಕಳೇ. ಸಿಕ್ಸ್ತ್ ಒನ್, ಆಸ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ನಾರ್ಮಲ್ ಗೂಡ್ಸ್ ಶಿಫ್ಟ್ಸ್ ಟುವರ್ಡ್ಸ್ ಡ್ಯಾಶ್ ರೈಟ್. As income increases, the demand curve for normal goods shifts towards right. In the long run, all inputs are variable. Price-taking behavior is the single most distinguishing characteristic of dash market perfect competition. Dash will be called as firms production units. Dash is a stock variable inventory. Next, match the following questions. Unitary elasticity of demand, answer ED, elasticity of demand is equal to 1. LRAC, long run average cost. Normal profit, zero profit. Money, medium of exchange. Managed floating anta ide, managed floating medium of exchange. Next to 1 mark questions. What is normative economic analysis anta ide. What is normative economic analysis? Answer, the normative economic studies what ought to be. It explains about what should be and should not be done. Second one, what is demand? Demand, the quantity of a commodity that a consumer purchases in a market at a particular price at a particular
ಟೈಮ್. ನೆಕ್ಸ್ಟ್ ಕ್ವೆಶನ್, ಗಿವ್ ದ ಮೀನಿಂಗ್ ಆಫ್ ಇಂಪೋರ್ಟ್ಸ್ ಅಂತ ಇದೆ. ಸೊ ಇಂಪೋರ್ಟಿಗೆ ಮೀನಿಂಗ್ನ ಬರಿಬೇಕು. ಹಿಯರ್ ದ ಎಕಾನಮಿ ಬೈ ಗೂಡ್ಸ್ ಫ್ರಮ್ ದ ರೆಸ್ಟ್ ದ ವರ್ಲ್ಡ್ ಆರ್ ಕಾಲ್ಡ್ ಇಂಪೋರ್ಟ್ಸ್ ಅಂತ ಇದೆ. ನೆಕ್ಸ್ಟು 15th ಕ್ವೆಶನು, ಎಕ್ಸ್ಪ್ಯಾಂಡ್ ಕೇಳಿದರೆ. ಎಕ್ಸ್ಪ್ಯಾಂಡ್ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಲಾಸ್ಟ್ ಒನ್ ಮಾರ್ಕ್ ಕ್ವೆಶನ್, ವಾಟ್ ಯು ಮೀನ್ ಬೈ ಓಪನ್ ಎಕಾನಮಿ ಅಂತ ಕೇಳಿದರೆ. ಹಿಯರ್ ಓಪನ್ ಎಕಾನಮಿ ಮೀನ್ಸ್ an open economy is one which trades with other nations in goods, services and sometimes in financial assets. ನೆಕ್ಸ್ಟ್ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸು. ಟೋಟಲ್ ಆಗಿ 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, ಮೀನ್ಸ್ ಆನ್ಸರ್ನ ಬರೀಬೇಕು. ಔಟ್ ಆಫ್ 10 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ 6 ಕ್ವಶನ್ಸಿಗೆ ನೀವು ಆನ್ಸರ್ನ ಮಾಡಬೇಕು. ಫಸ್ಟ್ ಒನ್, ವಾಟ್ ಈಸ್ ಮೊನೋಟೋನಿಕ್ ಪ್ರಿಫರೆನ್ಸ್? ಆನ್ಸರ್, a consumer's preferences are said to be monotonic if and only if between any two bundles the consumer prefers the bundle which has more of at least one of the goods and no less of the other good as compared to the other bundle. Next one, mention the types of returns to scale ಅಂತ ಇದೆ. ಟೈಪ್ಸ್ ಬರಿಬೇಕು. 3 ಟೈಪ್ಸ್ ಇದೆ. Here types of returns to scale: increasing return to scale, constant return to scale, decreasing return to scale. So 2 ಪಾಯಿಂಟ್ ಅನ್ನು ಬರೆದ್ರಾಯ್ತು, ಎಕ್ಸ್ಪ್ಲನೇಷನ್ ನೀಡಿಲ್ಲ. ನೆಕ್ಸ್ಟ್, ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್. ಆನ್ಸರ್, ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್ ಪ್ರೈಸಸ್. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್ ಪ್ರೈಸಸ್. ನೆಕ್ಸ್ಟ್ ಒನ್, give the meaning of price elasticity of supply and its formula ಅಂತ ಇದೆ. ಸೊ ಇದಕ್ಕೆ ಆನ್ಸರ್, price elasticity of supply refers to the responsiveness of quantity supplied to changes in the price of good. Here the formula is price elasticity of supply is equal to the percentage change in quantity supply divided by percentage change in price, or elasticity of supply ES is equal to the delta Q divided by Q into P divided by delta P. Next one, what are the features of capitalistic economy? What are the features of capitalistic economy? So answer, capitalistic economy answer, there is private ownership of means of production. Producers produce product for selling the product in the market. There is sale and purchase of a labor services at a price. Next to 2 marks question, what is the difference between consumer goods and capital goods? Divide ಮಾಡ್ಕೊಳ್ಬೇಕು. consumer goods, capital goods. These are the goods which are purchased for consumption by ultimate consumers, consumer good. These are the durable goods which are used in the production process, that is capital goods. Here the examples are consumer goods, food, clothes and services like recreation. Capital goods examples, machinery, tools, implements, etc. Next one, mention 3 methods of measuring GDP, national income. Answer, product or value added method, expenditure method, income method. Next one, mention the 2 motives of demand for money ಅಂತ ಇದೆ. transaction motive, speculative motive. Next one, give the meaning of excess demand and deficient demand. Here the excess demand means situation is one when the equilibrium level of output is more than the full employment level of output. This is because of the demand is more than the level of output produced at full employment level. Here the deficient demand means the equilibrium level of output is less the full employment level of output. It is because of the fact that demand is not enough to employ all factors of production. 2 marks, last question. Mention 3 linkages of open economy. Answer, output market, financial market, labor market. So these are all the
2 marks questions in part B. Next part C 4 marks questions. Here some questions are there. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ RBI ಆಗಿರಬಹುದು ಅಥವಾ ಕ್ಯಾಪಿಟಲ್ ಅಕೌಂಟಿನ ಕಾಂಪೋನೆಂಟ್ಸ್ ಆಗಿರಬಹುದು. ಫಸ್ಟ್ ಒನ್ ಕ್ವಶನ್ ಆಗಿರ್ಬೋದು, ಬಜೆಟ್ ಲೈನ್, ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಆಗಿರ್ಬೋದು, ಪ್ರೈಸ್ ಫ್ಲೋರ್ ಆಗಿರ್ಬೋದು, ಇವೆಲ್ಲವೂ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ, ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಹಾಗಾಗಿ 4 ಮಾರ್ಕ್ಸಿನ ಕ್ವಶನ್ಸು ಮಾಡೆಲ್ ಪೇಪರ್ 1 ಏನಿದೆ ಅಷ್ಟನ್ನು ಕೂಡ ನೋಡ್ಕೊಳ್ಳಿ. ಸೆಕೆಂಡ್ ಪೇಪರಲ್ಲಿ ಏನಿದೆ ಕ್ವಶನ್ಸ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿಯಾಗಿ ಪಾರ್ಟ್ ಡಿ ಯಲ್ಲಿ 6 ಮಾರ್ಕ್ಸಿನ ಕ್ವಶನ್ಸ್ನ ಕೇಳಿರ್ತಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಚಾಯ್ಸ್ ಆಫ್ ಕನ್ಸ್ಯೂಮರ್ ಏನಿದೆ, ಇದ್ರ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್, ಇದನ್ನ ನೀವು ಡಯಾಗ್ರಾಮ್ನ ಶೋ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಶಾರ್ಟ್ ರನ್ ಕಾಸ್ಟು, ಲಾಂಗ್ ರನ್ ಕಾಸ್ಟು ನೀವು ನೋಡೇ ಇರ್ತೀರಿ. ಹಿಯರ್ ಲಾಂಗ್ ರನ್ ಕಾಸ್ಟನ್ನು, ಶಾರ್ಟ್ ರನ್ ಕಾಸ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಹಿಯರ್ ಶಾರ್ಟ್ ರನ್ ಕಾಸ್ಟನ್ನು 6 ಮಾರ್ಕ್ಸಿಗೆ ಕೇಳ್ತಾರೆ, ಲಾಂಗ್ ರನ್ ಕಾಸ್ಟನ್ನು 4 ಮಾರ್ಕ್ಸಿಗೆ ಕೇಳುವಂತಹ ಟಾಪಿಕ್ ಆಗಿರುತ್ತೆ. ಅದೇ ರೀತಿಯಾಗಿ GDP ರಿಲೇಟೆಡ್ ಕ್ವಶನ್ಸ್ಗಳು ಕೂಡ 6 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ 5 ಮಾರ್ಕ್ಸಿನ 3 ಕ್ವಶನ್ಸ್ ಕೇಳಿರ್ತಾರೆ. ಅದರಲ್ಲಿ 2 ಕ್ವಶನ್ಸಿಗೆ ನೀವು ಆನ್ಸರ್ನ ಮಾಡಬೇಕು. ಇಲ್ಲಿ ನಿಮಗೆ ಪ್ರಿಪೇರ್ ಎ ಬ್ಯಾಲೆನ್ಸ್ಡ್ ಬಜೆಟ್ ಆನ್ ಮಂತ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಯುವರ್ ಫ್ಯಾಮಿಲಿ ಅಂತ ಏನಿದೆ, ಇದಕ್ಕೂ ಕೂಡ ನಾನು ಆನ್ಸರ್ನ ಕೊಟ್ಟಿದ್ದೀನಿ. ಸೇಮ್ ಟೈಮ್ ಯಾವ ರೀತಿಯಾಗಿ TR MR AR ಟೋಟಲ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ, ಅವರೇಜ್ ರೆವಿನ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಸೊ ಇದೊಂದೇ ಫಿಕ್ಸ್ ಅಲ್ಲ, ಇದರಲ್ಲಿ ನಿಮಗೆ ಮಿಸ್ಸಿಂಗ್ ಪ್ರಾಡಕ್ಟ್ ಕೂಡ ಕೇಳ್ಬೋದು. TFC, TBC, ABC, AC ಈ ರೀತಿ ಪ್ರಾಬ್ಲಮ್ಗಳನ್ನ ಕೇಳಬಹುದು. ಸೊ ಯಾವ್ಯಾವ ರೀತಿಯಾಗಿ ಪಾರ್ಟ್ ಯಲ್ಲಿ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ವಿತ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್, ಈಸಿ ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಆ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಇಲ್ಲಿ 10 ಮಾರ್ಕ್ಸನ್ನು ತಗೊಳ್ಳೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಮಾಡೆಲ್ ಪೇಪರ್ 2ಗೆ ಆನ್ಸರ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಆ್ಯಂಡ್ ಸೇಮ್ ಟೈಮ್ ಈ ಒಂದು ಪೇಪರ್ಲಿರುವಂತಹ 4 ಮಾರ್ಕ್ಸು 6 ಮಾರ್ಕ್ಸು ಇಂಗ್ಲೀಷ್ ಮೀಡಿಯಂ ಕ್ವಶನ್ಸ್ ಏನಿದೆ ಅಷ್ಟಕ್ಕೂ ಕೂಡ ನಾನು ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ 2024 ಆ್ಯನ್ಯುವಲ್ ಪ್ಯಾಕೇಜ್ ಏನಿದೆ ಅದರಲ್ಲಿ ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ. ಪ್ಲೇ ಲಿಸ್ಟಿಗೆ ಹೋಗಿ ನೋಡಿ ಮಕ್ಕಳೇ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.